ಎಷ್ಟು ಕೇಕ್ ಅನ್ಕೊಂಡಿದ್ಯಾ ಇವಾಗ? ಇನ್ನೊಂದು ಸರ್ಪ್ರೈಸ್ ಇದೆ ನಿನಗೆ. ಏನು ಗೊತ್ತಾ? ಬಾ ಬಂಗಾರಿ. ಹೋಮ್ ಮೇಡ್ ಕೇಕ್. ಹೆಂಗ ನೀನೇ ತೆಗಿಯಮ್ಮ, ಒಂದು ಕೈಲಿ ಫೋನ್ ಇಟ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಕೇಕ್. ಆ್ಯಕ್ಚುಲಿ ಅವಳು ಕೈಯಾರ ಮಾಡಿರುವಂಥ ಕೇಕ್ ಇದು. ಮೇಲ್ ಡಿಸೈನ್ ಸಿಕ್ಕಿಲ್ವಂತೆ, ಅದಕ್ಕೆ ಪೆನ್ಸಿಲ್ ಕ್ಯಾಪ್ ತಗೋಬಿಟ್ಟು ಅದೇನೇನೋ ಬರೆದವಳೆ ಇದ್ರ ಮೇಲೆ. ಎಷ್ಟು ಚೆನ್ನಾಗಿ ನಾವು 10 ರೂಪಾಯಿದು ಇದು ಬರುತ್ತಲ್ಲಮ್ಮ, 10 ರೂಪಾಯಿದು 10 ರೂಪಾಯಿ ಅಂತೀನಿ ಮಾಮೂಲಿ ಒಂದು ಪೀಸ್ ಕೇಕ್ ತಗೋತೀವಲ್ಲ ಅನ್ನೋದ, ಆ ಸೈಜ್ ಇಲ್ವಾ? ಆ ಸೈಜ್ ನನ್ನ ಮಗಳಿಗೆ ಅವಳ ಕೆಪಾಸಿಟಿಗೆ ಒಳವಾಡೋಳ ಸಾಕು. 1 2 3 ಕೇಕ್. ಏನ್ನ ಅದು ಗೊತ್ತಿದೆ. ಅಲ್ಲೋಡು ಬಾಯಿ ಹತ್ರನೇ ಕೆಮ್ತಾನೆ ಮಗುಗೆ. ನಾನು ನಿಮ್ಮ ಅಮ್ಮನ ಮದುವೆ ಆದ್ಮೇಲೆ ನಿಮ್ಮಮ್ಮನ ಮದುವೆ ಆದ್ಮೇಲೆ ವರ್ಷ ಕೇಕ್ ಕಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಅವಾಗಲೇ ಗೊತ್ತಾದದ್ದು ಬರ್ತಡೆ ನನ್ನ ಅಂತ. ಅಲ್ಲಿವರೆಗೂ ಬರ್ತಡೆ ಅಂದ್ರೆ ಗೊತ್ತಿರ್ಲಿಲ್ವಾ? ಬರ್ತಡೆ ಅಂತ ಗೊತ್ತಿತ್ತು, ಯಾವ ಹುಟ್ಟು ಅಂತ ಗೊತ್ತಿಲ್ವಲ್ಲ. ರಾತ್ರಿ ಹುಟ್ಟುವ, ಬೆಳಿಗ್ಗೆ ಹುಟ್ಟುವ, ಸರಿ ಕೇಕ್ ಕಟ್ ಮಾಡೋಣ. ಬಾ ಬೇಕಾರೆ. ಕೇಕ್ಗಳು ಹೋಮ್ ಮೇಡ್ ಕೇಕ್ ಅಲ್ಲ, ಇದು ಅಪ್ಪನ್ ಕೊಟ್ಟಿದೆ. ಇದು ತಿಂದ ಸಾಕು. ನಾರ್ಮಲ್ ರೆಡಿಮೇಡ್ ಕೇಕ್ ಬರುತ್ತೆ ಗೊತ್ತಾ, ಅದು ತಂದು ಪುಡಿ ಮಾಡಿ ಹೊರಗಡೆ ಕೇಕ್ ಸಿಗುತ್ತೆ ಗೊತ್ತಾ, 10 ರೂಪಾಯಿದು. ಕೇಕ್ ಬರತ್ತಲ್ಲ, 2 ಕೇಕ್ ತಗೊಂಡೆ. ಅದನ್ನ 2 ತೆಗೆದ್ಬಿಟ್ಟು ಒಂದ್ರ ಮೇಲೆ ಹಾಕ್ಬಿಟ್ಟು ಇನ್ನೊಂದ್ರ ಮೇಲೆ, ಒಂದ್ರ ಮೇಲೆ ಹಾಕ್ಬಿಟ್ಟು ಇನ್ನೊಂದ್ರ ಮೇಲೆ, ಆಮೇಲೆ ಮಿಲ್ಕ್ ಚಾಕ್ಲೇಟ್ ತಗೊಂಡು ಹಾಕಿರೋದು. ಇಂಡ್ರೋ ಮೇಲೆ ಅಂತ, ಇನ್ನೊಂದ್ರ ಮೇಲೆ ಅಲ್ಲ, ಇಂಡ್ರೋ ಮೇಲೆ. ಎಂಡ್ರ ಮೇಲೆ ಇಂಡ್ರೋ ಮೇಲೆ ಗೊಂಬೆ ಏನೋ ಗಿಫ್ಟ್ ಕೊಡ್ತಾಳಂತಪ್ಪ ನಿನ್ಗೆ. ಬರ್ರಿ, ಅವಳೇನೋ ಸ್ಪೆಷಲ್ ಆಗಿ ಅವಳೇ ಮಾಡ್ಕೊ ಬಂದವಳೆ. ಅದು ಬರ್ಡೇ ಏನದು ಟ್ಯಾಕ್ಸ್ ಬರುತ್ತಾ ಗೊತ್ತಾ, ಬರ್ಡೇ ಟ್ಯಾಕ್ಸ್ ಅಂತ. ಚೆನ್ನಾಗಿದೆ ಅಲ್ಲ ಬಾಬು? ಒಂದು ಬುಕ್ ತಂದಿದ್ದಾಳೆ, ಏನೋ ಗಿಫ್ಟ್ ಅಂತೆ. ಆಮೇಲೆ ಅನಂತ ನಿನ್ಗೋಸ್ಕರ ಗೊಂಬೆ ಸ್ಪೆಷಲ್ ಆಗಿ ಫೋನ್ ತಗೊಬಂದಿದ್ದಾಳೆ. ಕೊಡಮ್ಮ ಫೋನು. ಯಾವ್ದು ಫೋನ್ ಬಂಗಾರಿ? ಅದು ಐಫೋನ್ 16 Pro Max. ತೋರ್ಸೋಣ ಐಫೋನ್. ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಬಟನ್ ಅದೇ ಝೂಮ್ ಹಾಕೋಣ. ತೋರ್ಸೋಣ. ಚಾರ್ಜರ್ ऐसा मत करो मेरी जान. अच्छा ಅದು ಚಾರ್ಜರ್. ನೆಕ್ಸ್ಟ್ ಟೀ ಕಪ್ಪು. ನೀನ್ ಟೀ ಕುಡಿತಿಲ್ಲ ಜಾಸ್ತಿ.
ಎಲ್ಲರೂ ಅಂತ ಥ್ಯಾಂಕ್ ಯು. ಆಮೇಲೆ ಬೇರೆ ऐसा अरे मत करो ठीक मेरी है। जान अच्छा ಹಂಗೆ ಸೈನ್ ಮಾಡ್ಬಿಡು. ಏನಿದು? ನಿನ್ನ ಹೆಸರು ಬರಿಯೇ. ಹಾ ಕಾರಣ ಏನಕ್ಕಮ್ಮ ಹೆಸರು ಬರೆಯೋದು? ಏನಾಯ್ತು? ಏನೋ ಮರ್ತ್ಬಿಟ್ಟವಳೆ ಅನ್ಸುತ್ತೆ. ಏನೋ ಬರಿಬೇಕು ಅಂತ ಅವಳಲ್ವ. ಸರ್ ಅವಳಿರ್ಲಿ. ಬಾಬು ಬಂದ್ರು ಅನ್ಸುತ್ತೆ. ಇಲ್ಲೇ ಬಂದು ಏನ್ ಬರಿಬೇಕು ಬಂದ್ರೆ? ಬಾಬು ಬಂದ್ರು ಅನ್ಸುತ್ತೆ. ಏನೋ ತಂದ್ರು ಬಾಬು. ಓ ಆರ್ಡರ್ ಮಾಡಿದಿದ್ ಬಂತ ಬಾಬು. ಆನಂದ ನೀನ್ ಏನ್ ಕೇಳ್ದೆ ಹೇಳ ಅವಾಗ್ಲೇ? ನಾನ್ ವೆಜ್. ಅದೇ ತಂದ್ರು ಬಾಬು ಇವಾಗ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ ಇವಾಗ. ಈಗ ಜಸ್ಟ್ ರೀಚ್ ಆಯ್ತು. ಬಜೆಟ್ ಪ್ರಾಬ್ಲಮ್ಮು. ಸೊ ಒಂದೇ ತರಿಸಿರೋದು. ನೀನು ಬಾಬು ಮತ್ತೆ ಗೊಂಬೆ ವರ್ಷಿ 3 ಜನನ ಸೇರ್ಕೊಂಡು ಶೇರ್ ಮಾಡ್ಕೋಬೇಕು. ಬಜೆಟ್ ಪ್ರಾಬ್ಲಮ್. ಸೊ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಒಂದೇ ಒಂದು ಚಿಕನ್. ಐಫೋನ್ ಏನ್ ಪ್ರೋ ಮ್ಯಾಕ್ಸ್ ಬಂಗಾರಿ? 17 13 ಪ್ರೋ ಮ್ಯಾಕ್ಸ್. ಅದು ಚಾರ್ಜರ್ ಹುಷಾರಪ್ಪ, ಕಾಣಿಸಲ್ಲ. ಚಾರ್ಜರ್ ನೋಡಿ ಬಾಬು ಹೆಂಗಿದೆ. ಬ್ಯಾಟ್ರಿ ಒಂದ್ಸಲ ಚಾರ್ಜ್ ಆದ್ರೆ ಲೈಫ್ ಬರುತ್ತೆ. ಅದು 2 in 1. ಟೀ ಕಪ್ಪು ಆಗುತ್ತೆ, ಚಾರ್ಜರ್ ಆಗುತ್ತೆ. ಒಂದ್ಸಲ ಚಾರ್ಜ್ ಆಗ ಲೈಫ್ ಲಾಂಗ್ ಫುಲ್. ಆಮೇಲೆ ಇದನ್ನ ತೆಗೆದು ಹಿಂಗ ಹಾಕ್ಬಿಡಿ. ನೈಸ್. ನಾನ್ ವೆಜ್ ಓಪನ್ ಮಾಡಪ್ಪ. ಏನ್ ತರಿಸಿರೋದು ನೋಡು. ನಾನ್ ವೆಜ್ ಅಂದ್ರೆ ಏನ್ ತರಿಸಿರ್ಬೋದು? ನಾನ್ ವೆಜ್ ಬಿರಿಯಾನಿನ, ಬೇರೆ ಏನೇನಿದೆ ನಂಗೂ ಗೊತ್ತಿಲ್ಲ. ನಾನ್ ವೆಜ್ ಅಲ್ಲಿ ತಂದೂರಿನ, ಗ್ರಿಲ್ಲ. ಗ್ರಿಲ್ ಅನ್ಕೊಂಡಿದ್ದೀನಿ. ಸರಿ ಓಪನ್ ಮಾಡು. ಅದು ಓಪನ್ ಮಾಡ. ಕತ್ರಿ ಕೊಡಮ್ಮ ಬಂಗಾರಿ. ಒಳ್ಳೇದಾಗ್ಬೇಕಂತೆ. ಅಯ್ಯ ನೀನು 100 ಅನ್ಬೇಕು, 3 ಅಲ್ಲ. ಓಕೆ ಅಮ್ಮ. ಆ ಪ್ರೋ ಮ್ಯಾಕ್ಸ್ ಯಾಕೆ ಹೇಳ್ತೀಯಾನಂದ? ಕೋಟಿ ಕೊಟ್ರು ಸಿಗಲ್ಲ ಆ ಪ್ರೋ ಮ್ಯಾಕ್ಸ್. ಹುಷಾರು. ಮೇಡಮ್ ನೋಡಿ, ಏನದು? ಬಾಟ್ಲೆಲ್ಲ ಎತ್ತಾ ಇದ್ದೀನಿ. ಸರಿನಾ? ಆನಂದನ್ಗೆ ಈ ವರ್ಷ ಬಜೆಟ್ ಪ್ರಾಬ್ಲಮ್ ಇರೋ ಕಾರಣ ಬಜೆಟ್ ಅಲ್ಲಿ ಮುಗಿಸ್ತಾ ಇದೀವಿ. ಆದ್ರೂ ಕೂಡ 2 ಕೇಕ್ ಬಂತು. ನಾವೊಂದು ಕೇಕ್ ತರಿಸಿದೆ, ಬಾಬು ಮತ್ತೆ ವರ್ಷಿನೂ ಒಂದು ಕೇಕ್ ತರಿಸಿದ್ರು. ಇದು ಆನಂದಂಗೆ ತುಂಬಾ ಇಷ್ಟ ಇಲ್ಲಿಂದ ತರಿಸಿದ್ರೆ, ಅದರಿಂದಾನೇ ಅಲ್ಲಿಂದ ತರಿಸಿದೆ. ನನ್ನ ಮಗಳು ಅಯ್ಯೋ ಮರ್ತೋಗ್ಬಿಟ್ಟು ಸಾರಿ ಮಾಡಿ. ಅವಳು ಎಷ್ಟು ಚೆನ್ನಾಗಿ ಮಾಡಿ. ಹೋಮ್ ಮೇಡ್ ಕೇಕ್. ನೆಕ್ಸ್ಟ್ ಕುತ್ಕೊಳ್ಳಿ, ತಿನ್ನಿ ಇವಾಗ. ಹೆಂಗಿದೆ ಅಂತ ಆಮೇಲೆ ಹೇಳ್ಬೇಕು. ಎಲ್ಲ ತಿನ್ನೋಣ. ಹೋಗಿ ಅಷ್ಟೇ. ಬಾಬು ಕುತ್ಕೊಳ್ಳಿ, ತಿನ್ನಿ. ಸರಿ ನೀವೆಲ್ಲ ತಿನ್ರಿ. ತಿಂದಾದ್ಮೇಲೆ ಇನ್ನೊಂದು ಟಾಸ್ಕ್. ಇವಳೊಬ್ಳು ಅಮ್ಮನ್ಗೆ ಹೇಳ್ತಾಳೆ, ಇವಳೆ ಬರ್ತಾಳೆ. ಸರಿ ಇವಾಗ ನೀವೆಲ್ಲ ತಿನ್ರಿ. ಸರಿ ಇವಾಗ ನೀವೆಲ್ಲ ತಿನ್ರಿ. ತಿಂದಾದ್ಮೇಲೆ ಒಂದು ಟಾಸ್ಕ್. ಏನ್ ಟಾಸ್ಕ್ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ನೀವೆಲ್ಲ ತಿನ್ರಿ. ಅವ್ರಿಗೆಲ್ಲ ಚಿಕನ್ನು, ನನಗೂ ನಮ್ಮ ಅಮ್ಮನಿಗೂ ಬೇಳೆ ಸಾರು, ಅನ್ನ ಗಟ್ಟಿ. ಎಲ್ಲ ನಾನ್ ವೆಜ್ ತಿಂತಾರೆ. ನನಗೂ ನಿನ್ಗೂ ಏನು ಬೇಳೆ ಸಾರು, ಅನ್ನ, ಉಪ್ಪಿನಕಾಯಿ, ಬೋಂಡ, ಚಿಪ್ಸು, ಪಾಯಸ. ವಡೆ ಇಲ್ಲ, ಬೋಂಡ. ಅದೇ ಬೋಂಡ, ಚಿಪ್ಸು, ಅನ್ನ, ಸಾರು, ಉಪ್ಪಿನಕಾಯಿ, ಮೊಸರು. ಇದಿಷ್ಟು ನಮ್ಗೆ. ಅಯ್ಯೋ ರಾಮ, ಯಾರು ದೃಷ್ಟಿ ಆಗ್ಬಿಡ್ರಪ್ಪ. ಬೇಕಂದ್ರೆ ಆನಂದನಂತ ಕೇಳೋದಂತೂ ಕೊಡ್ಸೋದೇ ಇಲ್ಲ ಮೊದ್ಲೇ ಅವನು. ಏನ್ ತಿನ್ನಂಗಿದ್ರೆ ಕೊಡ್ಸ್ಬಿಡ್ತಾನ ಆನಂದ. ಸರಿ ತಿನ್ರಿ. ನೆಕ್ಸ್ಟ್ ಈಗ ನೆಕ್ಸ್ಟ್ ಟಾಸ್ಕ್ ಬಂದು ಇದಿರೋದು. ಇವನು ಇನ್ನ ತಿಂತಾನೇ ಅವನೇ. ಇನ್ನ ತಿಂದಿದ್ದಾಗಿಲ್ವನಪ್ಪ. ಯಾಕೋ ಒಂದೊಂದ್ಸಲಿ ಫೋಕಸ್ಸೇ ಆಗಲ್ವಲ್ಲ. ಆಗ್ತಿರ್ಲಿಲ್ಲ, ಅದಕ್ಕೆ ಕಟ್ ಔಟ್ ಮಾಡಿದೆ. ನೆಕ್ಸ್ಟ್ ಇರೋದು ಇದೆರಡನಂದ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡು.
ಸೆಲೆಕ್ಟ್ ಮಾಡ್ದಾ? ಇದು ಸೆಲೆಕ್ಟ್ ಮಾಡಿದ್ರೆ ಒಳ್ಳೆ ಏನೋ ಸಿಕ್ಕಿರೋದಾ? ಏನದು ಓದು. PHONE ಏನು ಫ್ಯಾನ್. ಫ್ಯಾನ್? ಸರಿ ಇದು ಹೇಳು. ಫ್ಯಾನ್ ಅಂತೆ, PHONE ಫ್ಯಾನ್ ಅಂತೆ. ಹಾ ನೆಕ್ಸ್ಟ್ ಅದೇ ಓದು. ಅದೇನು ಅದು ಮಾತ್ರ ನೀನ್ ಸೆಲೆಕ್ಟ್ ಮಾಡಿದ್ರೆ ಪಕ್ಕ ಕೊಡಿಸ್ತಿದ್ದೆ ಆನಂದ. ಹೇಳು ಏನ್ ಬರುತ್ತೆ ಅವನಿಗೆ? ABCD ಬರಲ್ಲ. ಐಫೋನ್ ಬರ್ತದೆ. ಅದೇ ಅದು ಅದ್ ಸೆಲೆಕ್ಟ್ ಮಾಡಿದ್ರೆ ಐಫೋನ್ ಕೊಡಿಸ್ತಿದ್ನಾ? ಹೌದಾ? ನೀನ್ ಇದು ಸೆಲೆಕ್ಟ್ ಮಾಡಿದ್ಯಲ್ಲ. ಸರ್ಪ್ರೈಸ್ ಇವಾಗ ಬೇಕಾ ನೆಕ್ಸ್ಟ್ ಟೈಮ್ ಬೇಕಾ? ಯಾವಾಗಾದ್ರು ಐಫೋನ್ ಕೇಳಿದ್ರೆ ಕೊಡ್ಸಕ್ಕಂತೂ ಆಗ್ತಿರ್ಲಿಲ್ಲ, ಬಟ್ ಕೊಡಿಸ್ತಿದ್ದೆ ಇವತ್ತಲ್ಲ ನಾಳೆ. ಸೊ ನೀನು ಫೋನ್ ಸೆಲೆಕ್ಟ್ ಮಾಡಿದ್ಯಾ? ವೇಟ್ ಫಾರ್ 5 minutes. ಬಾಬು ಪಾಪ ಬಾಬುನೇ ಓಡಾಡಿಸ್ತಾ ಇದ್ದೀನಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ, ಏನು ಅನ್ಕೋಬೇಡಿ. ಕೈಯೇ ತೊಳೆದಿಲ್ಲ ನಿನ್ನ. ಸರಿ ಕೈ ತೊಳ್ಕೊ ಬಂದ್ಬಿಡೋಗು. ಅಲ್ವೇ ಫೋನ್ ಏನಕ್ಕೆ ನಂದು? ಅದೇ ಐಫೋನ್ ಕೇಳಿಲ್ವಲ್ಲ, ಖುಷಿ ಪಡು. ಕೊಡ್ಸ್ಬಿಡ್ತೀವ ನಾವು. ಅದೇ ಒಳಗಡೆ ಫೋನೇ ಆಯ್ತು. ಆಪಲ್ ಫೋನ್ ಅನ್ಬಿಟ್ಟು ಆಪಲ್ ಇಕ್ಕಿದೀವೋ, ಕಿವಿ ಫೋನ್ ಅನ್ಬಿಟ್ಟು ಕಿವಿ ಇಕ್ಕಿರ್ತೀವೋ, ಯಾರೋ ಗೊತ್ತು. ಯಾಕೆ ಯಾಕೆ ಈ ತಟ್ಟೆ ಸ್ಟ್ಯಾಂಡ್ ಮೀಶೋಲ್ಲೇ ತಗೊಂಡಿದ್ ನಾವು. ಸಕ್ಕದಾಗಿದೆ, ತುಂಬಾ ದೊಡ್ಡದು. ಈ ತಟ್ಟೆ ಸ್ಟ್ಯಾಂಡು ಅಲ್ಲೇ ತಗೊಬಂದಿದ್ದು. ಕುತ್ಕೊಳ್ಳ ಕುತ್ಕೊಳ್ಳ. ನಿನ್ಗಿದು ಎತ್ತಕ್ಕೆ ಒಬ್ರು ಬೇಕಾ? ಇರಿ ಇದು ಎತ್ತಾಕ್ಬಿಡೋಣ. ನೋಡಿ ತಿನ್ಬಿಟ್ಟು ಅಲ್ಲೇ ಬಿಟ್ಬಿಡ್ತಾನೆ, ಎತ್ತಲ್ಲ. ಅದೇನು ಬುದ್ಧಿ ಕಲ್ಸೋರೋ. ಕೊಡಿ ಬಾಬು, ಏನಿದು? ನಿಂಗೋಸ್ಕರ ಅಂತ ಸರ್ಪ್ರೈಸ್. ಏನು ಬಾಟ್ಲ ಕೊಡ್ತೀರ ನಿಂಗೆ? ಏನ್ ಫೋನ್ ಆಗಿದ ತಕ್ಷಣ ಫೋನ್ ಕೊಡ್ಸ್ಬಿಡ್ತೀವಿ ಅನ್ಕೋಬಿಟ್ಟಾ? ಫೋನ್ ನನಗೆ ಕೊಡ್ಸೋ ನನ್ ಬೇಡ. ಫೋನ್ ಆಯ್ತಲ್ಲ ನಾ ಇನ್ನೇನು ತೋರ್ಸು ಫೋನ್ ಹೆಂಗೈತೆ ಯಾರ್ದು? ನಿಂದು. ಅದು ಶೇಖ್ ಅಬ್ದುಲ್ಲಾ ಆಡ್ತಾ ಇದೆ. ಚೆನ್ನಾಗಿ ಆಯ್ತಾರೆ. ಶೇಖ್ ಅಬ್ದುಲ್ಲಾ ಅಂತ. ಶೇಖ್ ಅಬ್ದುಲ್ಲಾ ಇಲ್ಲಿ ದೋಸೆ ತೋರ್ಸು. ನಂದು ಇಲ್ಲಿ ದೋಸೆ. ಸರಿ ಮಾಡಿಸ್ಕೊಂಡ್ಯಾ? ಇಲ್ಲ ಮಾಡಿಸಿಲ್ಲ. ಅದು ಒಂದೊಂದ್ಸರಿ ಹಂಗೆ ಬರುತ್ತೆ. ಏನಂದ್ರೆ ಇಲ್ಲಿ ದೋಸೆ. ಶೇಖ್ ಅಬ್ದುಲ್ಲಾ ಶೇಖ್. ಸರಿ ಫೋನ್ ಐಫೋನ್ ಅಂತ ಹಾಕಿದ್ದು. ಫೋನ್ ಅಥವಾ ಐಫೋನ್ ಎರಡರಲ್ಲಿ ಏನಾರು ಒಂದು ಕೊಡ್ಸೋಣ ಅಂತ ಅನ್ಕೊಂಡಿದ್ದು. ಫೋನ್ ಕೊಡ್ಸೋಣ ಅಂತ ಅನ್ಕೊಂಡೆ, ಬಟ್ ಆದ್ರೆ ಬಜೆಟ್ ಇಲ್ಲ. ಸೊ ಫೋನ್ ಕ್ಯಾನ್ಸಲ್. ಅದು ಅದು ಬಂದು ಬಾಟಲ್ ಬಂದಿತ್ತು ಅದರಲ್ಲಿ. ಏನ್ ತಂದಿರ್ಬೋದು ಗೆಸ್ ಮಾಡು. ಗೆಸ್ ಮಾಡಿದ್ರೆ ಕೊಡೋದು. ಅಂದ್ರೆ ಫೋನ್ ಐಫೋನ್ ಅಂತ ಕರೆಕ್ಟ್. ನಿಮಿಷ ಹೋಗಿ ಹೋಗಿ ಪರವಾಗಿಲ್ಲ. ಫೋನ್ ಐಫೋನ್ ಅವೆರಡರಲ್ಲಿ ಯಾವ್ದಾದ್ರು ಒಂದು ಕೊಡಿಸ್ತೀನಿ. ಬಟ್ ಆದ್ರೆ ಇವಾಗ ಕೊರಿಯರ್ ಬಂದಿರೋದು ಏನ್ ಬಂದಿರ್ಬೋದು, ಈಗ ನಾನು ಬುಕ್ ಮಾಡಿರೋದು ಅದು. ಇವಾಗ ತಾನೇ ನೀವೇನೋ ಕೇಳಿದ್ರಿ. ಅಲ್ಲ ನೀವು ಫೋನ್ ಕೇಳಿದ್ರ ನಮ್ಮ ಹತ್ರ. ಇವಾಗ ನಾನು ಅದು ಫೋನ್ ಐಫೋನ್ ಅಂದಿದ್ದಕ್ಕೆ ಐಫೋನು ಸಾರಿ ಫೋನ್ ಬುಕ್ ಫೋನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಫೋನ್ ಕೊಡಿಸ್ತೀನಿ. ಇವತ್ತಲ್ಲ ನಾಳೆ ಕೊಡಿಸ್ತೀನಿ. ಯಾಕೆಂದ್ರೆ ಮದುವೆ ಆದಾಗಿಂದ ನಾನೇ ಕೊಡಿಸ್ತಾ ಇರೋದು ಫೋನ್ನ. ಹೌದು. ಹಾ ಸರಿ ನೆಕ್ಸ್ಟ್ ಅದೇ ಇದ್ದಿದ್ದು ಆಕ್ಚುಲಿ. ನೆಕ್ಸ್ಟ್ ಸರಿ ಹುಡುಗರು ಏನೇನ್ ಗಿಫ್ಟ್ ಅಂತ ಹುಡುಗಿರು ಕೊಡ್ಬೋದು ಗೆಸ್ ಮಾಡಿ. ಹುಡುಗಿ ಜೋರಾಗಿ ಹೇಳು, ವಾಯ್ಸ್ ಕೇಳಿಸಲ್ಲ. ಹುಡುಗಿರು ಹುಡುಗರಿಗೆ ಏನೇನ್ ತರ ಗಿಫ್ಟ್ ಕೊಡ್ಬೋದು. ಅದ್ರಲ್ಲಿ ನೀವು ಅಷ್ಟೇ ಹೇಳ್ತೀರಾ, ಅಷ್ಟೇ ಯಾವುದೋ ಒಂದಾಗಿರುತ್ತೆ. ಹೇಳಪ್ಪ. ನನ್ನ ಫೋನಲ್ಲಿ ಫುಲ್ ಆಯ್ತು, ಇದು ಸ್ಟೋರೇಜ್ ಫುಲ್ ಆಯ್ತು. ಸೊ ಬೇರೆ ಫೋನಿಂದ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನ ಆ ಫೋನ್ಗೆ ಹಾಕೊಳ್ತೀನಿ. ಹೇಳೋ, ಗೆಸ್ ಮಾಡು. ಹೌದಾ? ಅದು ಬಿಟ್ರೆ ಇನ್ನೇನು ಕೇಳಿಲ್ವ ನಿನ್ನ? ಓಕೆ ಬಂಗಾರಿ ಕೊಡಮ್ಮ, ಏನು ಗಿಫ್ಟ್ ಅಂತ. ಎಲ್ಲಿದೆ?
ಬಂಗಾರಿ ಅವಳ ಕೈಲಿ ಓಪನ್ ಮಾಡಿಸ್ತೀನಿ. ಯಾರ ಕೈಲಾದ್ರೂ ಮಾಡಿಸ್ಕೊ. ಏನಿರ್ಬೋದು ಮನೆ ಯಾವ್ದು ಗೆಸ್ಟ್ ಮಾಡಿ ಅವಳು ಗೊತ್ತು ಸುಮ್ಮನೆ. ಅದ್ರಲ್ಲಿ 2 ಇದೆ. ಹೌದಾ? ಏನಿದೆಯಾ? ನೇಲ್ ಪಾಲಿಶ್ ಆ ಪಪ್ಪಾಯಿನ ಹುಡುಗಿನಾ? ಡೌಟ್ ಇದು ಫೋನ್ ಅನ್ಸ್ತಾ ನನಗೇನೋ. ಫೋನ್ ಕೊಡ್ಸಕ್ಕೆ ಇವಾಗ ಆಗತ್ತಾ? ಇವಾಗ ಬುಕ್ ಮಾಡ್ರಿ, ಇವಾಗೆ ಬಂದ್ಬಿಡುತ್ತಾ? ಓಪನ್ ಮಾಡು. ನಾವೇ ಹೋಗಿ ತಗ್ಬೇಕು ಆನ್ಲೈನ್. ಫೋನ್ ಇದು ಅದು ಉದ್ದ ಬಂದಾಗ ಡೌಟ್ ಆಯ್ತು ನನಗೆ. ಕೊಡಮ್ಮ ಪಪ್ಪನ್ಗೆ. ನಾನು ಎಕ್ಸ್ಟ್ರಾ ಫೋನ್ ಕೊಟ್ಟಿದ್ದೀನಿ ನನಗೆ. ನನ್ನ ಮಗಳು iPhone 17 ಪ್ರೋನೇ ಕೊಟ್ಟವಳೆ ಕಣೋ. ಬಟ್ ಆದ್ರೆ ನಾವು iPhone 17 ಪ್ರೋ ಎಲ್ಲ ಕೊಡಕ್ಕಾಗಲ್ಲ. ಸೊ ಈ ಫೋನ್ ಕೊಡ್ ಅಪ್ಪ. ಫೋನ್ ಬಿಡಿಸ್ಬಿಟ್ಯಾ? ಹೋಗಿ ನೋಡ ಕ್ಲೀನ್ ನೋಡಿ ಹೆಂಗ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡಿದ್ಯಾ? ಇದು ಓಪನ್ ಮಾಡಿ. ಬಾಬು ರೀಲ್ಸ್ ತರ ಮಾಡೋ ಒಂದು. ಫೇವರೆಟ್ ಕಲರ್ ಇದೆ. ಇದಾಯ್ತು. ಓಪನ್ ಮಾಡು ನಿನ್ ಕೈಲೇ ಮಾಡಿ ಪರವಾಗಿಲ್ಲ. ಈ ಕಡೆ ಬರೆ. ಒಳಗಡೆ ಏನೋ ಬೇರೆ ಇರುತ್ತೆ. ಫೋನೇ ಅಲ್ಲಿ ಇಟ್ಟಿರೋದು. ಫೋನ್ ಅಂತ ಮೊದ್ಲೇ ತೊಡ್ರಪ್ಪ ನೀನು, ಹುಷಾರ್. ಯಾವ್ದಾಯ್ತು? ಆನೆ ಮನೆಗೂ ಚೆನ್ನಾಯ್ತಾ? ಸೂಪರ್ ಆಗಿದೆ. ಹೆಂಗಿದೆ? ಅದು ನಿಮಗಲ್ಲ, ನನಗೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಟ್ಸ್ ಫಾರ್ ಮೀ, ನಾಟ್ ಫಾರ್ ಯು. ನಿನ್ಗಲ್ಲ, ಅದು ವಿಡಿಯೋ ಬ್ಲಾಗ್ ಮಾಡಕ್ಕೆ ಇನ್ನೊಂದು ಫೋನ್ ಬೇಕಿತ್ತು, ಅದಕ್ಕೆ ನನಗೆ ತಗೊಂಡಿರೋದು. 2 ಫೋನ್ ಬೇಕು ಬಂಗಾರಿ ನನ್ಗೆ. ಆ ಫೋನ್ ಆಲ್ರೆಡಿ ಅದು ಇನ್ನೊಂದು ಫೋನ್ ಐತಲ್ಲ, ಹಳೆ ಫೋನ್ ಹಾಕೊಂಡ್ ಕೊಟ್ಬಿಡ್ತೀನಿ. ಈ ಫೋನ್ ನನ್ಗೆ. ನಿನ್ ಕ್ಯಾಮ್ರಾದಲ್ಲಿ ಬರೀ ಕೂದಲೇ ಬರಲ್ಲ. ಕೂತ್ಕೋ. ಸರಿ ಕಡೆ ಬಾ. ಅಪ್ಪ ನಿನ್ ಫೋನ್ ಎತ್ತಿ ನನಗೆ ಕೊಟ್ಬಿಡು ಅಷ್ಟೇ. ಚೆನ್ನಾಯ್ತಲ್ಲ? ಇನ್ಮೇಲಿಂದ ನೆಕ್ಸ್ಟ್ ಇದ್ರಲ್ಲಿ ಬ್ಲಾಗ್ಸ್ ಬರುತ್ತೆ. ಯಾವ್ದು ಗೊತ್ತಾ? ಇದು ರೆಡ್ಮಿ. ಚೆನ್ನಾಗಿದೆ. ಆಕ್ಚುಲಿ ನಂಗೆ ಈ ಕಲರ್ ತುಂಬಾ ಇಷ್ಟ ಇತ್ತು. ಆರೆಂಜ್ ಕಲರ್, ಈ ಕಲರ್ ಎರಡು ತುಂಬಾ ಇಷ್ಟ ನನ್ ಕಲರ್. ಸೊ ಅದರಿಂದ ಇವನ್ ಕಲರ್ ತಂದಿರೋದು ನನ್ಗೆ. ನಮ್ ಮನೆಯವರೇ ರಿವೀಲ್ ಮಾಡ್ಬಿಡ್ತಾರ, ಅವನಿಗೆ ಅಂತ ಫಿಕ್ಸ್ ಆಗ್ಬಿಡ್ತಾನೆ. ತಗೋ ನಿಂಗೆ ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ. ನೀನಂತೂ ಏನು ಕೊಡ್ಸಲ್ಲ ನನಗೆ. ವರ್ಷ ಪ್ರತಿ ವರ್ಷ ಬರ್ತಡೆಗೆ ಚಾಕ್ಲೇಟ್ ಕೊಡ್ಸು ಅಂತೀನಿ. ನನ್ ಚಾಕ್ಲೇಟ್ ನಾನು ಬೆಳಗ್ಗೆಯಿಂದ ಕಲ್ಲಕ್ಕಂತ ಕೇಳಿ ಸುಸ್ತಾದೆ. ಅವ್ರು ನನ್ ಚಾಕ್ಲೇಟು ಕೊಡ್ಸಲ್ಲ, ಏನು ಕೊಡ್ಸಲ್ಲ. ಬಟ್ ಹೊರಗಡೆ ಅವ್ರ ಮುಂದೆ ಮಾತ್ರ ಏನು ಆನಂದನಿ ಎಲ್ಲ ಕೊಡಿಸ್ತಾನೆ. ಏನು ಮಾಡಕ್ಕಾಗಲ್ಲ. ಇಲ್ಲ ಓಸತ್ತೆ ಚಾಕ್ಲೇಟ್ ತಂದಿದ್ರು ಕಣೆ. ಅದು ಆನಂದ ನನ್ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅವಾಗ ಫಸ್ಟ್ ಟೈಮ್ ಸರ್ಪ್ರೈಸ್ ಅಂತ ಪಾಪ ಚಾಕ್ಲೇಟು, ವಾಚು ಎಲ್ಲ ತಂದಿದ್ದ. ಅಮ್ಮ ಯಾರು ವಾಚ್ ತಂದವ್ರೆ, ಯಾರು ಇದು ಚಾಕ್ಲೇಟ್ ತಂದಿಕ್ಕೋರೆ ಕಡೆ ಇಲ್ಲಿ ಅಂತ ಅಮ್ಮ ಅಂದ್ಬಿಟ್ಟು ಅವತ್ತು ಪಾಪ ಸರ್ಪ್ರೈಸ್ ಆಗ್ಲಿಲ್ಲ. ಅದೇ ಲಾಸ್ಟ್ ಬಿಟ್ಟೆ ಬಿಟ್ಟು ಆಮೇಲೆ ಕೊಡ್ಸೋದು. ರಿಯಾಕ್ಷನ್ ನೋಡಿ. ಪರವಾಗಿಲ್ಲ ಕಣೆ, ಸ್ಕ್ರೀನ್ ಗಾರ್ಡ್ ಎಲ್ಲ ಕೊಟ್ಟವ್ರೆ. ಹೌದಾ? ಆಕ್ಚುಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಎಷ್ಟು ವರ್ಕ್ ಆಗುತ್ತೆ ಅಂದ್ರೆ ಇವತ್ತು ಬರೋದೇ ಇಲ್ಲ ಅನ್ನೋ ತರನೇ ಆಯ್ತು. ತುಂಬಾ ಟೆನ್ಷನ್ ಅಲ್ಲಿ ಇದ್ದೆ ನಾನು. ಆಮೇಲೆ ನಾನು ಮಾಡಿರೋ ಮ್ಯಾನಿಫೆಸ್ಟೇಷನ್ ಒಂದು ಇದು ವ್ಲಾಗ್ ಮಾಡಿದೀನಿ ಆಲ್ರೆಡಿ. ಅದು ಆಲ್ರೆಡಿ ಬಂದಿರುತ್ತೆ. ಈ ವ್ಲಾಗ್ ಬರೋಷ್ಟ್ರಲ್ಲಿ ಅದು ಬಂದಿರುತ್ತೆ. ಅದೇ ತರ ಉಲ್ಫ್ ಪ್ಲೀಸ್ ಹೆಲ್ಪ್ ಮೀ, ಐ ವಾಂಟ್. ಅದು ಯಾರಿಗೆ ಹೇಳ್ಕೊಡ್ಬಾರ್ದು. ಅದನ್ನ ಕುತ್ಕೊಂಡು ಕರೆಕ್ಟ್ ಆಗಿ ಹೇಳ್ತಾನೆ ಇದ್ದೆ. ಒಂದು 10-15 ಟೈಮ್ಸ್ ಹೇಳ್ದೆ. ಅದು ಹೇಳಿ 5 ನಿಮಿಷಕ್ಕೆ ನನಗೆ ಮೆಸೇಜ್ ಬಂತು, ಆರ್ಡರ್ ವಿಲ್ ಬಿ ಅರೈವಿಂಗ್ ಸೂನ್ ಅಂತ. ಅದು ಬಂದ 3 ನಿಮಿಷಕ್ಕೆ ಬಂತು. ಸೊ ಇವಾಗ ಅದ್ ನಿಮ್ಗೆ ಹೇಳಿದೀನಿ ಆ ವಿಡಿಯೋದಲ್ಲಿ ಕೂಡ. ಸೊ ನೀವೇನೇ ಕಷ್ಟದಲ್ಲಿದ್ದಾಗ ಅದನ್ನ ಅನ್ಕೊಂಡ್ರು ಅದು ಬಂದ ಮೇಲೆ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲಾಂದ್ರೆ ಅದು ನೆರವೇರಲ್ಲ. ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲ ನೆರವೇರುತ್ತೆ. ಸೊ ಬೇಗನೆ ಅದಕ್ಕೆ ಥ್ಯಾಂಕ್ ಯು ಉಲ್ಫ್ ಅಂತ ಹೇಳ್ಬೇಕು. ಸೊ ನಾನು ಥ್ಯಾಂಕ್ ಯು ಉಲ್ಫ್ ನಾನು ಕೇಳಿಲ್ಲ, ಆದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ಉಲ್ಫ್. ಪೌಚ್. ಉಲ್ಫ್ ಅಂದ್ರೆ ಏನು? ಉಲ್ಫ್ ಅಂದ್ರೆ ಗೊತ್ತಿಲ್ವಾ? ಫಾಕ್ಸ್. ಫಾಕ್ಸಾ? ಸೊ ಥ್ಯಾಂಕ್ ಯು ಉಲ್ಫ್ ಅಂತ ಹೇಳಿದೀನಿ. ನೆಕ್ಸ್ಟ್ ಇವಾಗ ಅಷ್ಟೇ, ಇವತ್ತಿಗೆ ಮುಗೀತು. ಆಕ್ಚುಲಿ ಇನ್ನ 2 ಪ್ಲಾನ್ ಇತ್ತು, ಬಟ್ ಅಟ್ ಪ್ರೆಸೆಂಟ್ ನಡೀತಾ ಇಲ್ಲ. ಅದು ಹೇಗಿದೆ ಫೋನು? ಚೆನ್ನಾಯ್ತಾ? ಥ್ಯಾಂಕ್ ಯು ಉಲ್ಫ್ ಅಂತೆ ವೈಫ್ ಅನ್ನಕ್ಕೆ. ರೆಡ್ಮಿ. ನಂಗೆ ಕೊಡಿ ಈ ಫೋನು. 25. ಫಸ್ಟ್ ಫೋಟೋ ಯಾರನ್ನ ತೆಗಿತಾನಂದ್ರೆ ಅದ್ರಲ್ಲಿ ಗೊಂಬೆ ತೆಗಿತೀನಿ. ಫಿಕ್ಸ್ ಆಗ್ಬಿಡು. ನೆಕ್ಸ್ಟ್ ಟಾಸ್ಕ್ ಗೊಂಬೆ. ಸರಿ. ನೆಕ್ಸ್ಟ್ ಟಾಸ್ಕ್ ಬಂದು
ಒಂದಷ್ಟು ಕ್ವಶನ್ಸ್ ಕೇಳೋದು ಇವನ್ಗೆ, ಅದನ್ನ ನೀನ್ ಕೇಳಿ ಅವ್ನು ಯಾರು ಹೇಳ್ತಾರೆ ನೋಡೋಣ. ನನ್ನ ಎಕ್ಸ್ಪ್ರೆಷನ್ ಅದಕ್ಕೆ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ. ಓಕೆ, ನೀವು ಏನೋ ಒಂದು ಅವ್ಳು ಕೊಟ್ಟವಳು ಆಲ್ರೆಡಿ ಕ್ವಶನ್ಸ್ ನನ್ನ ಹತ್ರ. ಕ್ವಶನ್ಸ್ ಆಲ್ರೆಡಿ ಈಗ ಕಟ್ ಮಾಡ್ಲಾ? ಕಟ್ ಮಾಡಿ. ಈಗ ಆಲ್ಮೋಸ್ಟ್ ಅಲ್ಲ, ಇವಾಗ ಅದ್ರಲ್ಲಿ ಕೆಲವೊಂದು ಕ್ವಶನ್ಸ್ ಬರ್ದಿರೋದು, ಆ ಕ್ವಶನ್ಸ್ ಬರ್ದಿರೋದೆಲ್ಲ ಆಲ್ಮೋಸ್ಟ್ ಆಗಿದೆ. ಅಂದ್ರೆ ಇವ್ನಿಗೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅನ್ನೋದು ಅದೆಲ್ಲ ಅದ್ರಲ್ಲೇ ಇದೆ, ಅದೆಲ್ಲ ಮುಗ್ದಿದೆ. ಸೊ ಅದ್ ಬಿಟ್ಟು ಬೇರೆ ಏನಿದೆ ಅದನ್ನ ಕೇಳೋಣ ನೆಕ್ಸ್ಟ್. ಸರಿನಾ? ಇಲ್ಲ ಕೊಡು, ನಾನೇ ಕೇಳ್ಬಿಡ್ತೀನಿ. ಓಕೆ. ಆನಂದ, ನಿಂಗೆ ಗೋಲ್ಡ್ ಇಷ್ಟನಾ ಸಿಲ್ವರ್ ಇಷ್ಟನಾ? ನನ್ಗ ಗೋಲ್ಡ್. ಸಿಲ್ವರ್ ತಗೊಂಡು. ಸಿಲ್ವರ್ ಯಾಕೆ ಇಷ್ಟ ಇಲ್ಲ? ಸಿಲ್ವರ್ ಬೇಡ, ಗೋಲ್ಡೇ ಸಾಕು. ಹಂಗ ಅನ್ಬಿಟ್ಟು ಗೋಲ್ಡ್ ಏನ್ ಕೊಡ್ಸಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದ್ ನಿಮಿಷ. ನಿನ್ಗೆ ಮನೇಲಿ ಇರೋದು ಇಷ್ಟನಾ ಔಟ್ ಸೈಡ್ ತಿರ್ಗಾಡೋದು ಇಷ್ಟನಾ? ಎರಡೂ ಇಷ್ಟ ನನಗೆ. ಯಾವ್ದಾದ್ರು ಒಂದು. ಮನೇಲಿ ಜಾಸ್ತಿ ಇರೋದು ಇಷ್ಟ. ಇಷ್ಟ ಮತ್ತೆ ಮನೇಲಿ ಇರಲ್ಲ. ಯಾರು? ನೀನು ಕೆಲಸ ಮನೆ ಇನ್ನೇನು 5 ನಿಮಿಷಕ್ಕೂ ಓಡೋಗಲ್ವೇನೆ? 5 ನಿಮಿಷ ಮಗುನೇ ಕ್ಯಾಮ್ರಾ ನೋಡ್ಕೊಂಡಿರ್ರಿ, ಅದೇ ಬೇರೆ ಇದೆ ಬೇರೆ. ಕ್ಯಾಮ್ರಾ ನೋಡ್ಕೊಂಡಿರ್ಬೇಕು. ವೈಫ್ ಜೊತೆ ಇರಕ್ ಇಷ್ಟನಾ ಒಬ್ಬೊಬ್ನೇ ತಿರ್ಗಾಡಕ್ ಇಷ್ಟನಾ? ಹೆಂಡತಿ ಜೊತೆ ಇರಕ್ ಇಷ್ಟ. ಬರೀ ಹೆಂಡತಿ ಪಕ್ಕದಲ್ಲಿದ್ದಾಳೆ ಅಂತ ಮಾತ್ರ ಅನ್ಸುತ್ತೆ. ಏನಿಲ್ಲ. ಸುಳ್ಳು ಹೇಳ್ಬಾರ್ದು. ಸರಿ, ಹೆಂಡತಿ ಜೊತೆ ಹೊರಗಡೆ ಓಡಾಡಕ್ ಇಷ್ಟನಾ ಫ್ರೆಂಡ್ಸ್ ಜೊತೆ ಹೊರಗಡೆ ಓಡಾಡಕ್ ಇಷ್ಟನಾ? ಹೆಂಡತಿ ಜೊತೆ ಹೊರಗಡೆ ಓಡಾಡಕ್ ಇಷ್ಟ. ಯಾಕಂದ್ರೆ ಹೆಂಡತಿನ ಎಲ್ಲಾ ಖರ್ಚು ಮಾಡ್ತಾಳೆ, ಫ್ರೆಂಡ್ಸ್ ಜೊತೆ ಹೋದ್ರೆ ಅವ್ನ್ ಖರ್ಚು ಮಾಡ್ಬೇಕಲ್ಲ, ಅದಕ್ಕೆ. ನೆಕ್ಸ್ಟ್, ಹೆಂಡತಿನ ಗೊಂಬೆನ ಲಡ್ಡುನ? ಏನು? 3 ಜನದಲ್ಲಿ ಯಾರಿಷ್ಟ? ನನ್ಗ ಫಸ್ಟ್ ಗೊಂಬೆ ಇಷ್ಟ. ನನಗೆ ಫಸ್ಟ್ ಹೆಂಡತಿ ಇಷ್ಟಪಡ್ತಾ ಇದ್ದೆ, ಆಮೇಲೆ ಪಿಳ್ಳೆ ಹೊಡೆದಲ್ಲ, ಇದು ಜಾಸ್ತಿ ಇಷ್ಟ. ನೆಕ್ಸ್ಟ್, ಮಳವಳ್ಳಿನ ಜರ್ಮಳ್ಳಿನ? ನನ್ಗ ಜರಕ್ನಳ್ಳಿ. ಅಯ್ಯೋ, ಮಳವಳ್ಳಿ ನಿಂಗೆ ಇಷ್ಟ? ನನ್ನ ಹತ್ರ ಕೆಂಬೇಡ ಮಕ್ಕಳೇ. ಮಳವಳ್ಳಿನೂ ಇಷ್ಟ, ಸುಮ್ನೆ ಹೋಗ್ಬೇಕು ಬರ್ಬೇಕಷ್ಟ. ಜರಕ್ನಳ್ಳಿ. ಮೂಗು ಹಿಂಗೆಲ್ಲ ಅನ್ಬೇಡ, ವಿಡಿಯೋ ಚೆನ್ನಾಗಿ ಬರಲ್ಲ. ಏನಿಲ್ಲ. ಲಾಸ್ಟ್ ಕ್ವಶನ್, ಗಿಫ್ಟ್ ಕೊಡ್ಸೋದು ಇಷ್ಟನಾ ಗಿಫ್ಟ್ ಈಸ್ಕೊಳ್ಳೋದು ಇಷ್ಟನಾ? ನಂಗ ಈಸ್ಕೋದೇ ಇಷ್ಟ. ಅರ್ಥ ಆಯ್ತು ಅನ್ಸುತ್ತೆ. ಈಸ್ಕೋದೇ ಇಷ್ಟ. ಯಾಕೆ ಕೊಡ್ಸೋದು ಅಂದ್ರೆ ನಿಂಗೆ ಆಗಲ್ವಲ್ಲ? ಯಾಕೆ? ಅದೇನೋ ಗೊತ್ತಿಲ್ಲ ಅದು ಹೆಂಗೆ ಅಂತ. ಬಟ್ ಆದ್ರೆ ಎಲ್ಲಾದ್ರೂ ನೋಡೋರೆಲ್ಲ ಪಾಪ ಆನಂದ ಎಲ್ರಿಗೂ ಕೊಡ್ಸಿ ಇಷ್ಟು ಉದ್ದ ಆಗೋಗೈತಿ ಇಷ್ಟು ಅಂತಾರಲ್ಲ, ಅದ ಹೆಂಗೆ? ಏನ ಎಲ್ಲಾನು ಅದೇನೋ ಗೊತ್ತಿಲ್ಲ. ಅವತ್ತಿಂದ ನನ್ನ ಹೆಂಡತಿ ನನಗೆ ಜಾಸ್ತಿ ಎಲ್ಲ ಕೊಡಿಸ್ತಾ ಇದ್ದೀನಿ. ಮತ್ತೆ ಯಾಕೆ ಬೇರೆ ಏನೇನೋ ಬೆಳ್ಕೊಂಡೋಯ್ತು? ಏನು ಬೆಳೆದಿಲ್ಲ. ನೆಕ್ಸ್ಟ್ ಅಷ್ಟೇ. ಅಷ್ಟನಾ? ಇನ್ನೇನಾದ್ರು ಕೇಳ್ಬೇಕಿತ್ತಾ? ಏನ್ ಬೆಳೆಸ್ತಾ ಇದ್ದೀನಿ. ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಹೆಂಗಿತ್ತು ಇವತ್ತು? ಇಷ್ಟ ಆಯ್ತಾ? ಬರ್ತಡೆ ಯಾವ್ದು ಚೆನ್ನಾಗಿತ್ತು, ಯಾವ್ದು ಚೆನ್ನಾಗಿರ್ಲಿಲ್ಲ? ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಯ್ತಾ? ಇನ್ನ ಲಾಸ್ಟ್ 2 ಇದೆ. ಬುಕ್ ಕೊಡೋಕ್ಷಿ ಅಲ್ಲೇ ಇದೆ. ಎಲ್ಲಿದೆ ಬುಕ್? 2 ಇದೆ. ಆಕ್ಚುಲಿ ಸರ್ಪ್ರೈಸ್ ಬಂದು ನಾಳೆಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ನಾಳೆಗೆ ಆಗಲ್ಲ, ಕ್ಯಾನ್ಸಲ್ ಮಾಡ್ತಾ ಇದೀನಿ. ಬಟ್ ಯಾವ್ದು ಸೆಲೆಕ್ಟ್ ಮಾಡ್ತಾನೆ ಅಂತ ನೋಡ್ಬಿಡೋಣ. ಯಾರು ಫ್ರೆಂಡ್ಸಾ? ಬಾಯ್ಲಿ ವರ್ಷಿ ಹತ್ರ ಬಾ. ಇರಲ್ಲ ತಗೋ. ಅಯ್ಯೋ ಬಾಯಿನ ಹೋಗ್ತೀನಿ ನಮ್ದು. ಅಲ್ಲಿ ಇನ್ನೊಂದು ಪೇಜ್ ಇರ್ಬೇಕು ನೋಡು ಮುದ್ದು. ಈ ತರ 2 ಚೀಟಿ ಇದೆ. ಇದೆರಡು ನೆಕ್ಸ್ಟ್ ಇದ್ದಿದ್ದು. ಆಕ್ಚುಲಿ ಕಾಣಿಸ್ತಾ ಇದೆ, ಫೋಕಸ್ ಆಗ್ತಿದ್ಯಾ? ಆನಂದ, ಹೆಂಗಿದ್ರು ಅವ್ನಿಗೆ ಓದಕ್ ಬರಲ್ಲ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡು. ಏನದು? ಓದು. ಹೆಂಗಿದ್ರು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಓಕೆ. ಓ, ಅವ್ರಿಗೆ ಇಷ್ಟ ಕಣೆ ಅದು. ಓದೋದು ಏನದು ಹೇಳು. ಪುಸ್ತಕ ಅಂತ ಹಾಕೊಂಡ್ಬಿಡ್ತೀರಾ? ನಿಮ್ಗೆ ತುಂಬಾ ಇಷ್ಟ ಅದು. ಎಲ್ಲರೂ ಹೋಗ್ಬೇಕಂದ್ರೆ ಫಸ್ಟ್ ಅದೇ ಹಾಕೊಳ್ಳೋದು ನೀವು. ಚಡ್ಡಿ ಅಂತೂ ಅಲ್ಲ, ಜರ್ಕಿನ ಅಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಅವನು ಕ್ಲೂ ಕೊಡ್ತಾನೆ ನೆಕ್ಸ್ಟ್ ಏನ್ ಬೇಕು ಅಂತ. ಎಲ್ಲರೂ ಹೋಗ್ಬೇಕಂದ್ರೆ ಪುಸ್ತಕ ಅಂತ ಹಾಕೋತೀರಾ ಅಂತ ಕ್ಲೂ ಕೊಟ್ಟಿದ್ದೀನಿ, ಓದ್ಬಿಟ್ಟು ಹೇಳ್ರಿ. ಟಿಪ್ ಟಾಪ್ ಆಗಿ ಹೋಗ್ಬೇಕಪ್ಪ ನಾನು ಹಂಗ ಹಾಕೊಂತೀರ ಅಂತ ಹೇಳ್ತೀಯ. ಯಾವಾಗನು ಎಲ್ಲಾದ್ರೂ ಹೋಯ್ತು ಚಪ್ಲಿ ಎಲ್ಲೋದ್ರೂ ಹಾಕೋತಿಯಾ? ಚಪ್ಲಿ ಹಾಕೋದಿಲ್ಲ ಟಿಪ್ ಟಾಪ್ ಆಗಿ ಹೋಗ್ಬೇಕಂದ್ರೆ ಪುಸ್ತಕ ಅಂತ ಹಾಕೋತೀರಾ? ಹೋಗಿದ ತಕ್ಷಣ ಡಿಂಗ್ ಡಿಂಗ್ ಅಂತ ನಡೆಯೋದಕ್ಕೋಸ್ಕರ ಅದು ಹಾಕೋಬಿಡ್ತೀಯ. ಶೂನೆ. ಶೂ ಆಯ್ತಾರೆ ಇನ್ನೇನ ಅದಕ್ಕೆ ಬೇಡ. ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟ್ ಇನ್ನೊಂದಿತ್ತು, ಎಲ್ಲಿ ಅದು ಸ್ಲಿಪ್ಪು. ಇವಾಗ ನೆಕ್ಸ್ಟ್ ಟಾಸ್ಕ್ ಬಂದು ಇದು ಇರೋದು. ಆಕ್ಚುಲಿ ನೋಡೋಣ ಇವೆರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಈಗಿರೋದು ಇದು ಟಾಸ್ಕ್.
ಇವೆರಡರಲ್ಲಿ ಯಾವ್ದಾರು ಒಂದೇ ತಪ್ಪ. ಇದೆ ಇರ್ಲಿಕ್ಕೆ. ಹಿಡ್ಕೋ. ಹಾ, ಏನದ್ ಬರ್ದಿರೋದು ಓದು. SM. SM. ಇವನಿಗೊಂದು ಫಾರ್ಮ್ ಮೂಮೆಂಟ್ ಹಾಕಿ. ನೆಕ್ಸ್ಟ್ SM. ನೀನ್ ಹೇಳ್ಬಿಡ. ಹೇಳು SM. ಪೇಪರ್ ಕೊಡ್ಬೇಡ. ಏನು SMART. ನೋಡೋಣ ಇವ್ರು ಕೇಳಿ ಸರ್. ಅವಳಿಗೂ ಬರಲ್ಲ. ಅಪ್ಪನ ಮಗಳ ಕಡೆ ಎಷ್ಟೇ ಆಗ್ಲಿ ಅವಳು. ಏನು ಸ್ಮಾರ್ಟ್ ವಾಚ್. ಬಂಗಾರಿ ನೀನೇನು ಅನ್ಕೊಂಡೆ, ಅಪ್ಪನ ಮಗಳಲ್ಲ, ಸ್ವಲ್ಪನಾದ್ರೂ ಅಮ್ಮನ ಬುದ್ಧಿ ಐತೆ. ಗ್ರೇಟ್. ವಾಚ ನಾರ್ಮಲ್ ವಾಚ ಅಂತ ಕೇಳಿದೆ, ಬಟ್ ಆದ್ರೆ ಎರಡು ಬಜೆಟ್ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಎರಡು ಕ್ಯಾನ್ಸಲ್. ಅದ್ರಲ್ಲಿ ಯಾವ್ದಾದ್ರು ಒಂದ್ ಕೊಡಿಸ್ತೀನಿ ಅಷ್ಟೇ. ಇವತ್ತಿನ ಟಾಸ್ಕ್ ಇಷ್ಟೇ. ಯಾವ್ದು ಇವತ್ತು ನನ್ ಟೋಟಲ್ ಆಗಿ ಬೆಳಗ್ಗೆಯಿಂದ ಒಂದಷ್ಟು ಟಾಸ್ಕ್ ಅಂತ ಮಾಡಿದೆ. ಇವತ್ತು ಮಾಡಿರೋ ಅಷ್ಟು ಟಾಸ್ಕ್ ಅಲ್ಲಿ ಯಾವ ಟಾಸ್ಕ್ ತುಂಬಾ ಇಷ್ಟ ಆಯ್ತು? ನನಗ ಚಿಕನ್ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯ್ತು. ಓಕೆ ಓಕೆ ಪರವಾಗಿಲ್ಲ, ಇದು ಬೇಡವಾಗಿತ್ತು ಅಂದಿದ್ ಯಾವ್ದು? ಹೇಳ್ಬಿಟ್ಟು ಬೈಸ್ಕೊಬಿಡ್ರಿ, ಎಲ್ಲ ಓಕೆ ಅನ್ಬಿಡ್ರಿ. ಬೇಡವಾಗಿತ್ತು ಅಂದ್ರೆ ಈ ಫೋನ್ದೆ ಅನ್ಸುತ್ತೆ. ವಾಪಸ್ ಕಡೆ ವಾಪಸ್ ರೀಫಂಡ್ ಮಾಡಿ. ಫೋನ್ ಇತ್ತಲ್ಲ ವಾಪಸ್ ಕೊಟ್ಬಿಡೋಣ ಬಂಗಾರಿ, ಪ್ಯಾಕ್ ಮಾಡ್ಬಿಟ್ಟು. ಹೆಂಗೂ ಬಿಟ್ಟಿದ್ರು ಗೊತ್ತಾಗಲ್ಲ. ತಂದ್ಬಿಟ್ಟಿದೀವಲ್ಲ ಅಂತ ಇಟ್ಕೊತಾನ. ಎಮ್ಮೈ ಯಾರು? ಎಮ್ಮೆ ರೆಡ್ಮಿ ಎಮ್ಮೆ ಎರಡು ಒಂದೇನಾ? ಎಷ್ಟು ರೇಟ್ ಅದು? ಎಷ್ಟು ಲಡ್ಡು. ಸಿಮ್ ಅಲ್ಲೆಲ್ಲ ಬರಲ್ಲ. ಗೆಸ್ ಮಾಡಿ ಬೇಗ ಬೇಗ, ಮೆಮೊರಿ ಸ್ಟೋರೇಜ್ ಇಲ್ಲ ಅದ್ರಲ್ಲಿ. ಒಂದು 25 ಎಷ್ಟು? 25. ಇಲ್ಲ ಅಮ್ಮ ಹೇಳಿದ್ರು. ಏನಂತ? ಯಾವಾಗ? ಇಲ್ಲ ಹೇಳಿಲ್ಲ. 25 ಅಂತ ಹೇಳ್ಬಿಟ್ರು. ನಮ್ಮಮ್ಮ ಯಾವ ಗ್ಯಾಪ್ ಅಲ್ಲಿ ಹೇಳ್ಬಿಡ್ತು ಏನಂತ? 25,000 ಅದು ಫೋನ್ ಅಂತ. ಇಲ್ಲಿ ಕೂತಿದ್ದ ನಮಗ್ ಕೇಳಿಸಿಲ್ಲ ಅಂದ್ರೆ ನನ್ನ ಮಗು ಎಷ್ಟು ಶಾರ್ಪ್ ಅವ್ನು ನೋಡಿ. ನಾನು ಕೇಳಿಸ್ಕೊಂಡಿಲ್ಲ ಕಣ. ಅಂದಾಜ್ ಮೇಲೆ ಹೇಳ್ತಾರೆ 20. ಇಲ್ಲ 25 ಅಂತ ಹೇಳ್ತಾ ಇದ್ದಲ್ಲ, ಅವಾಗ ಅನ್ಕೊಂಡವ್ರೆ. ಸರಿ ಆಯ್ತು, ಒಂದು ಲಾಸ್ಟ್ ಸೆಲ್ಫಿ ತಗೊಂಡು ಬರ್ಡೇ ಮುಗಿಸೋಣ. ಖುಷಿ ಆಯ್ತಾ ಇವತ್ತು ಬರ್ಡೇ? ಈ ವರ್ಷದ ಬರ್ಡೇ ಹೆಂಗಿತ್ತು? ಎಲ್ಲ ವರ್ಷದಕ್ಕಿಂತ ಈ ವರ್ಷ ಬೆಸ್ಟಾ? ಚೆನ್ನಾಗಿತ್ತು. ನೆಕ್ಸ್ಟ್ ಬರ್ತಡೇ ಇಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಬಟ್ ಏನು ಕೊಡ್ಸಲ್ಲ. ಅಂದ್ರೆ ನೆಕ್ಸ್ಟ್ ವೀಕ್ ಬಾಬು ಬರ್ಡೇ ಇದೆ. 30th ಬಾಬು ಸರ್ ಬರ್ಡೇ ಇದೆ. ಇನ್ನೊಂದು ಕೇಳೋದ್ ಮರ್ತೋದೆ. 29 30th ಕಂಪ್ಲೀಟ್. ಆನಂದ್ ನಿನ್ಗೆ ಎಷ್ಟು ವರ್ಷ? ಗೆಸ್ ಮಾಡಿ. ಗೆಸ್ ಮಾಡಿದವ್ರಿಗೆ ಏನ್ ಕೊಡ್ತೀಯಾ? ಗೆಸ್ ಮಾಡಿ. ಏನ್ ಕೊಡಿಸ್ತೀಯಾ? ಏನ್ ಕೊಡ್ಸೋಣ? ಅವನೇ ಮರ್ತೋಗ್ಬಿಟ್ಟವನು ಅವ್ನ ಏಜ್ ನ. ಗೆಸ್ ಮಾಡ್ತಾರೆ ಅವ್ರು ಬರೆದ್ರೆ ಅವ್ರಿಗೆ ಗೆಸ್ ಮಾಡಿ. ಆನಂದ ನಿಂಗೆ ಇವಾಗ ಎಷ್ಟು ವರ್ಷ? 70 24 ಅಂತೆ. ನಿಮ್ಮ ಅಪ್ಪ ನೋಡು 24 ತರ ಅವನ. ಹಂಗೆ ಅವ್ರಿಗೆ ಕಣ ಆಕ್ಚುಲಿ. ಹೌದಾ? 40, 42, 40. ಅದು ಇದು ಎಲ್ಲ ಅಲ್ಲ ಕಣೆ, ಹಾಕೋನೆ ಇಲ್ಲಿ ನೋಡೆ. ಒಳ್ಳೆ ಕಾಂಟೋರ್ ಮಾಡ್ತೀವಿ ನಾವು ಮೇಕಪ್ ಅಲ್ಲಿ. ಹಂಗೆ ನೀಟಾಗಿ ಲೈನ್ ಎಳ್ಕೊಬಿಟ್ಟು ಈ ಕಡೆ ಮಾಡ್ಕೊಬಿಟ್ಟು ಇರೋಕೆ ಎಣ್ಣೆನ ಒಳಗ್ ಹೋಗಿಸ್ಕೊಬಿಟ್ಟು ಕಾಂಟೋರ್ ಮಾಡ್ದಂಗೆ ಇಲ್ಲಿ ನೋಡ. ಅದಕ್ಕೆ ಇನ್ನ ಸಣ್ಣ ಕಾಣಿಸ್ತಾ ಇರೋದು ಮುಖ ನೀಟಾಗಿ ಐತೆ. ಆ ಕಡೆ ಈ ಕಡೆ ಕಾಂಟೋರ್ ಮಾಡ್ದಂಗೆ ಹಿಂಗ್ ಲೈನ್ ಎಳ್ಕೊಬಿಟ್ಟು ಆಮೇಲೆ ಹಿಂಗ್ ಬಳ್ಕೊತಾನೆ. ಅದಕ್ಕೇನಾಗುತ್ತೆ, ಮುಖ ಚಿಕ್ಕದಾಗ್ಬಿಡುತ್ತೆ. ಯಾವಾಗ ಹಂಗ ಹಾಕ್ಬೇಡ. ಹಿಂಗ್ ಹಾಕೊಂಡ್ರೆ ಇರೋ ಮುಖ ನನ್ನಂತವಳು ಹಾಕಬೇಕು. ಹಿಂಗ್ ಕಟ್ ಮಾಡಿ ಇದೆಲ್ಲ ಮಾಡಕ್ ಹೋಗಕ್ಕೆ. ಇವನ್ ಯಾಕೆ ಹಿಂಗ ಏನು ಅವ್ರ ನಗೆ ಹೇಳ್ತೀರಿ. ಕಾಂಟಾರ್ ಹಿಂಗ್ ಮಾಡ್ಕೊಳ್ಳೋದು, ನಾವು ದಪ್ಪಗಿರೋದನ್ನ ಒಳಗ್ ಕಳ್ಸೋದಕ್ಕೆ ಕಾಂಟಾರ್ ಮಾಡ್ಕೊಳ್ಳೋದು. ನೀನ್ ಬ್ಲಾಕ್ ಕಾಂಟಾರು ಗೊತ್ತಿಲ್ಲ, ಫಾಂಟಾನು ಗೊತ್ತಿಲ್ಲ. ಆಕ್ಚುಲಿ ಏನಂದ್ರೆ ಇವಾಗ ನೆಕ್ಸ್ಟ್ ಕಮಿಂಗ್ ವೀಕ್ ಬಾಬು ಸರ್ ಬರ್ಡೇ, ಆಮೇಲೆ ಗೊಂಬೆಮ್ಮ ಬರ್ಡೇ, ಆಮೇಲೆ ನಮ್ ಶಿವಮ್ಮ ಬರ್ಡೇ. ಬ್ಯಾಕ್ ಟು ಬ್ಯಾಕ್ ಇದೆ. ಎಲ್ಲರಿಗೂ 15 days ಡಿಫರೆನ್ಸ್ ಇರೋದು. ಆಮೇಲೆ ಲಡ್ಡು ಬರ್ಡೇ. ಆಮೇಲೆ ಗಾಂಧೀಜಿ ಜಯಂತಿ ಬಂದ್ರೆ ಅಯ್ಯೋ, ಅವ್ರ ಪ್ರಕಾರ ಆಗಸ್ಟ್ 2 ಗೊಂಬೆ ಬರ್ತಡೆ, ಅಕ್ಟೋಬರ್ 2 ಗಾಂಧೀಜಿ ಬರ್ತಡೆ. ಸೊ ಅವಳು ನಾನು ಗಾಂಧೀಜಿ ಅನ್ನೋ ತರ ಭ್ರಮೇಲೋಳೆ. ಸೊ ಇದಾಗಿತ್ತು ಇವತ್ತಿನ ಒಂದು ಬರ್ಡೇ ವ್ಲಾಗ್. ಆಗಿದ್ರೆ ಲೈಕ್ ಮಾಡಿ, ಸೆಲ್ಫಿ ಇಷ್ಟ ತಗೊಂಡು ಆಗಿಲ್ಲ ಅಂದ್ರೂ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ರಿಗೂ ಶೇರ್ ಮಾಡ್ತಾ ಇರಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡ್ಬೋದು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ. ಏನಾದ್ರೂ ನೆಕ್ಸ್ಟ್ ಯಾವ ತರ ಆದ್ರೂ ಮಾಡ್ಬೋದಾ ಅಂತ
ಗೈಡೆನ್ಸ್ ಕೊಡಂಗಿದ್ರೆ ಕೊಡಿ. ನೆಕ್ಸ್ಟ್ ಅದೇ ತರ ಒಂದು ಬ್ಲಾಗ್ ಮಾಡೋಣ ಅಂತಿದೀವಿ. ಮತ್ತೆ ಒಂದು ಫೈನಲ್ ಆಗಿ ಸೆಲ್ಫಿ ತಗೊಂಡು ವಿಡಿಯೋ ಎಂಡ್ ಮಾಡೋಣ. ಮತ್ತೆ ಇನ್ನೊಂದು ಹೇಳೋದು ಮರ್ತೋದೆ, ಏನಪ್ಪ, ಆನಂದನ ಏಜ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ನಾನೇ ಕಮೆಂಟ್ ಆಗ್ತೀನಿ ಫಸ್ಟ್. ಒಂದು ನಿಮಿಷ, ಗಿಫ್ಟ್ ಯಾವ್ದು ನಿಮಗೆ ಸಡನ್ ಕಮ್ಮಿ ಮಾಡ್ಬೋದು? ಇವಾಗ ನೋಡಿರೋ ಗಿಫ್ಟ್ ಅಲ್ಲಿ ಆನಂದನ್ಗೆ ಏನೇನ್ ಗಿಫ್ಟ್ ಕೊಡ್ಸಿದ್ವಿ ಅಂದ್ರೆ ಮಾರ್ನಿಂಗ್ ಎದ್ದಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸೊ ಆ ಮಾರ್ನಿಂಗ್ ಇಂದ ಯಾವ್ದು ಗಿಫ್ಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಆಕ್ಚುಲಿ ಕಮೆಂಟ್ ಮಾಡಕ್ಕೆ ನೀನ್ ಕಮೆಂಟ್ ಬಾಕ್ಸ್ ಆನ್ ಅಲ್ಲಿ ಇಟ್ಕೊ. ಆನಂದ ಇಟ್ಟಿರ್ತೀನಿ, ಅದು ಯಾವಾಗ ಆಫ್ ಆಗೋಗುತ್ತೆ ಅಂತ ಕಮೆಂಟ್ ಕಮೆಂಟ್ ಬಾಕ್ಸ್ ಆಫ್ ಇಟ್ಕೊಂಡಿರ್ತಾಳೆ ಅಷ್ಟೇ. ಆನಂದನ್ಗೂ ನನ್ಗೂ ಒಂದು ಕ್ಲೂ ಕೊಡ್ಬೇಕು ಅನ್ನಂಗಿತ್ತು ಅಂದ್ರೆ ನನ್ ಡೇಟ್ ಆಫ್ ಬರ್ತ್ ಗೊತ್ತಿರೋರು ಆರಾಮಾಗಿ ಇದ್ ಮಾಡ್ಬಿಡ್ತಾರೆ. ಕ್ಲೂ ಅಂದ್ರೆ ಹೇಳ, ಆನಂದ ಹುಟ್ಟದ ಅಲ್ಲ, ಆನಂದ SLC ಬರಿಬೇಕಾದ್ರೆ ನಮ್ಮಕ್ಕ ನಾನು ಹುಟ್ಟಿದೀನಿ. ಆನಂದ SLC ಎಕ್ಸಾಮ್ ಬರೆಯುವಾಗ ನಾನು ಹುಟ್ಟಿದೀನಿ. ಅದೇ ಕ್ಲೂ. ಬರೀ ಗೆಸ್ ಮಾಡಿ ಯಾವ ವರ್ಷ ಎಷ್ಟು ಏಜ್ ಅಂತ. ಬಟ್ ಆದ್ರೆ ಅವನು ಚಿರ ಯುವಕ. ಅವನ ಪ್ರಕಾರ 56. ಅವನ ಪ್ರಕಾರ ಅವನು ಯಂಗ್. ಅಂದ್ರೆ ನೋಡೋದಕ್ಕೆ ಅವನಿಗಿಂತ ನಾನೇ ದೊಡ್ಡೋಳ್ ತರ ಕಾಣಿಸ್ತೀನಿ ನೋಡೋದಕ್ಕೆ. ಸರಿ ಬನ್ನಿ, ಲೇಟ್ ಆಯ್ತು. ಸೆಲ್ಫಿ ತಗೊಂಡು ಎಂಡ್ ಮಾಡೋಣ. ಬಾಯ್ ಹೇಳ್ಬಿಡಿ. ಎಂಡ್ ಮಾಡೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್. ಬಾಯ್ ಮೇಡಮ್. ಏನೋ ನಿನ್ನೆ ಪೆಂಡಿಂಗ್ ಇತ್ತಲ್ಲ, ಕುದುಕಾಯಲ್ಲಿ ಬರಲ್ಲ ಫ್ರೇಮಲ್ಲಿ. ವಾಚ್ ಏನೋ ಸ್ಮಾರ್ಟು ಟೈಗರ್. ಸ್ಮಾರ್ಟ್ ವಾಚ್ ಇಲ್ಲ ಈ ಸಲ, ಬಜೆಟ್ ಪ್ರಾಬ್ಲಮ್. ಸೊ ಎಷ್ಟು ಚೆನ್ನಾಗಿ ಈ ವಾಚ್, ಈ ಥರ ವಾಚ್ ಕೊಡ್ಸಿದ್ದೀನಿ. ಈಗ ಸದ್ಯಕ್ಕೆ ಬಜೆಟ್ ಇಲ್ಲ ಸ್ಮಾರ್ಟ್ ವಾಚ್ಗೆ. ಸೊ ಈ ವಾಚ್ ಅಲ್ಲ. ಥ್ಯಾಂಕ್ ಯು. ಅಲ್ಲೋಡು, ಇರೋ ನಿಮಿಷ ತೋರಿಸ್ಕೊ ಬನ್ನಿ ಮಗು. ತರ್ಸ್ಕೊಂಡು ತಗೊಂಬ. ಚೆನ್ನಾಗಿತ್ತಲ್ಲ? ಸೂಪರ್. ಹಾಕೋ. ಇರೋ ಒಂದು ನಿಮಿಷ. ನಾನು ಹಾಕ್ತೀನಿ. ಬರೋಲ್ಲ ಇನ್ನ.